ಅವ್ರ ಭಾಷಣದಲ್ಲಿ ಅವ್ರು ಹೇಳ್ತಾರೆ. ಆದ್ರೆ ಒಂದು ನೀವು ಅಬ್ಸರ್ವ್ ಮಾಡಬೇಕು, ಮಾಧ್ಯಮದವರು ಒಂದು ಪ್ರಶ್ನೆ ಕೇಳೋದು ಮರೆತು ಬಿಟ್ಟಿದ್ದೀರಾ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯದ ಭಾಷಣ ಹೆಂಗ್ ಮಾಡಕ್ಕಾಗತ್ತೆ? ಹಂಗಂದ್ರೆ ಇವರು ಕಾಂಗ್ರೆಸ್ ಸಮಾವೇಶ ಅಂತ ಮಾಡ್ಲಿ, ನಾವು ಒಪ್ಪೋಣ, ನಾವು ಬೇಡ ಅನ್ನಕ್ ಹೋಗಲ್ಲ, ಮಾಡ್ಲಿ ಧೈರ್ಯವಾಗಿ ಕಾಂಗ್ರೆಸ್ ಸಮಾವೇಶ ಅಂತ ಮಾಡ್ಲಿ. ಅದು ಬಿಟ್ಟು ಸರ್ಕಾರಿ ಮಿಷಿನ್ಗಳನ್ನ ಯೂಸ್ ಮಾಡಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಜನ ಸೇರ್ಸೋದಕ್ಕೆ ಹೊರಟಿ ಅದರಲ್ಲೂ ಕೂಡ ಫೇಲ್ ಆಗೋ ಕೆಲಸ ಮಾಡಿ, ಆ ಸರ್ಕಾರಿ ವೇದಿಕೆ ಒಳಗಡೆ ಆ ಸರ್ಕಾರಿ ಭಾಷಣದ ವೇದಿಕೆ ಮೇಲೆ ನಿಂತು ಇವತ್ತು ಒಬ್ಬ ಅಭ್ಯರ್ಥಿ ಪರ ಇಲ್ಲ ಒಬ್ಬ ಅಭ್ಯರ್ಥಿ ವಿರುದ್ಧವಾಗಿ ಕ್ಯಾನ್ವಸ್ ಮಾಡೋ ಅಂತ ಕೆಲಸ ಮಾಡಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮನೋ ಇಲ್ಲ ಅದು ಖಾಸಗಿ ಕಾರ್ಯಕ್ರಮನೋ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಪಕ್ಷದ ಕಾರ್ಯಕ್ರಮನೋ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಎಲ್ಲ ಗಮನಿಸ್ತಾ ಇದ್ದೀವಿ, ಸರ್ಕಾರಿ ದುಡ್ಡಿನ ವೆಚ್ಚದಲ್ಲಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಬಂದು ಇವರು ಕಾಂಗ್ರೆಸ್ ಸಮಾವೇಶ ಮಾಡ್ತಿರೋದು ಪ್ರತಿಯೊಬ್ಬ ಜನನು ನೋಡ್ತಿದ್ದಾನೆ. ಇವತ್ತು ಸುಮಾರು ಏನಿಲ್ಲ ಅಂದ್ರೂ ನಾಳೆ ಸಿದ್ದರಾಮಣ್ಣವ್ರು ಬರ್ತಾವ್ರೆ, ಸುಮಾರು ಅದಕ್ಕೆ ಸ್ಟೇಜು ಮತ್ತೆ ಪರ್ಸಕ್ಕೆ ಎಲ್ಲರಿಗೂ ಊಟ ಗೀಟ ಎಲ್ಲ ವ್ಯವಸ್ಥೆ ಸುಮಾರು 3 ರಿಂದ 4 ಕೋಟಿ ಬೇಕಾಗತ್ತೆ. ಯಾರು ದುಡ್ಡದು? ಬಾಣಾವರದಲ್ಲೂ ಸುಮಾರು ಒಂದು 3 ರಿಂದ 4 ಕೋಟಿ ಖರ್ಚು ಮಾಡಿದ್ದಾರೆ. ಯಾರು ದುಡ್ಡದು? ಸಾರ್ವಜನಿಕರ ದುಡ್ಡು. ಸಾರ್ವಜನಿಕರ ದುಡ್ಡಲ್ಲಿ ಬಂದು ಇವತ್ತು ಅವ್ರು ಎಷ್ಟು ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿದಾರೋ ಅಷ್ಟಾರು ಅನುದಾನ ನಮ್ಮ ಜಿಲ್ಲೆ ಕೊಟ್ಟಿದಾರ ಕನಿಷ್ಠ ಪಕ್ಷ. ಈಗ ಬಾಣಾವರದಲ್ಲಿ ಮಾಡಿದ್ರು, ಅದಕ್ಕೊಂದು 3-4 ಕೋಟಿ ಆಯ್ತು. ಈಗ ಹಾಸನ ಮಾಡ್ತಾರೆ, ಇನ್ನೊಂದು 3-4 ಕೋಟಿ ಖರ್ಚು ಮಾಡಿರೋದಕ್ಕೆ ಅಷ್ಟಾರು ನಮಗೆ ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದ್ಯಾ? ಮೊದಲನೇ ಪ್ರಶ್ನೆ. ನಂತರ ಎರಡನೇ ಪ್ರಶ್ನೆ, ಸಾರ್ವಜನಿಕರ ದುಡ್ಡಲ್ಲಿ ಅಂದ್ರೆ ಪೀಪಲ್ಸ್ ಟ್ಯಾಕ್ಸ್ ಮನಿಲಿ ಬಂದು ಇವತ್ತು ಅವರು ಕಾಂಗ್ರೆಸ್ ಸಮಾವೇಶಗಳನ್ನ ಇವತ್ತು ಸರ್ಕಾರಿ ಕಾರ್ಯಕ್ರಮ ಒಂದು ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಮಾಧ್ಯಮ ಮಿತ್ರರು ಕೇಳಿ, ನಾಳೆ ದಿನ ಹೌದು ಸರ್ ನೀವು ಇದನ್ನ ಸರ್ಕಾರಿ ಕಾರ್ಯಕ್ರಮ ಅಂತೀರಾ, ಇದು ಸರ್ಕಾರಿ ಉದ್ಘಾಟನೆ ಕಾರ್ಯಕ್ರಮಗಳು ಅಂತೀರಾ, ಎಲ್ಲಾ ಪಕ್ಷದ ನಾಯಕರುಗಳನ್ನು ಇನ್ವಿಟೇಷನ್ ಅಲ್ಲಿ ಹಾಕೊಂಡಿದ್ದೀರಾ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೆಂಗೆ ನೀವು ರಾಜಕೀಯದ ಭಾಷಣ ಮಾಡೋದಕ್ಕಾಗತ್ತೆ? ಅದಕ್ಕೆ ಅವಕಾಶ ಇದೆಯಾ ಡೆಮೋಕ್ರಸಿಲಿ ಅಂತ ಕೇಳಬೇಕು. ಅದು ಮಾಧ್ಯಮ ಹಕ್ಕದು, ನೀವು ಕೇಳಬೇಕು. ಹಾಗಾಗಿ ಇದನ್ನ ಯಾರು ಕೂಡ ಸೀರಿಯಸ್ ಆಗಿ ತಗೋತಿಲ್ಲ. ನಾನು ನೋಡಿದ್ದೀನಿ ಮೊನ್ನೆ ಬಾಣಾವರದಲ್ಲಿ ಎಷ್ಟು ಜನ ಸೇರಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಹಾಸನಲ್ಲೂ ನಾಳೆ ಏನಾಗುತ್ತೆ ಅನ್ನೋದು ನನ್ನ ಗಮನದಲ್ಲಿದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ನಾನೇನು ಒತ್ತಡ ಕೊಟ್ಟು ಇದ್ರ ಬಗ್ಗೆ ಏನು ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ನಾನು. ಇರ್ಲಿ, ಅವ್ರ ಪಾಡಿಗೆ ಅವ್ರ ಕಾರ್ಯಕ್ರಮ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗ್ಲಿ. ಆದ್ರೆ ಅನುದಾನ 1 ರೂಪಾಯಿ ಕೊಡದೇನೆ ಇವತ್ತು ಬಂದು ಸರ್ಕಾರದಲ್ಲಿ ಉದ್ಘಾಟನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ನೀವು ಯಾರನ್ನಾರು ಕೇಳಿ ಅಧಿಕಾರಿಗಳನ್ನ ಎಲ್ಲ ಹೇಳ್ತಾರೆ ಸರ್ ಹಳೆ ಪ್ರಾಜೆಕ್ಟ್ಗಳು ಸರ್, ಇವು ಎಲ್ಲ ಕೆಲಸ ಆಗೋಗಿದೆ ಸರ್, ಎಲ್ಲ ಹಳೆ ಪ್ರಾಜೆಕ್ಟ್ಗಳು ಅಂತಾರೆ. ಹಾಗಾಗಿ ಇವರ ಸರ್ಕಾರದಿಂದ 1 ರೂಪಾಯಿ ಅನುದಾನ ಬಂದಿಲ್ಲ ಹಾಸನ ಜಿಲ್ಲೆಗೆ. ಇವತ್ತು ನಾವೆಲ್ಲ ಹಾಸನ ಜಿಲ್ಲೆ ಜನರು ಪ್ರಜ್ಞಾವಂತರಿದ್ದೀವಿ, ನಾವು ಬಜೆಟ್ನ ನೋಡಿದ್ದೀವಿ. ಇವರು ಯಾವ ರೀತಿ ನಮ್ಮ ಹಾಸನ ಜಿಲ್ಲೆನ ಕಡೆಗಣಿಸಿದ್ದಾರೆ ಬಜೆಟ್ ಅಲ್ಲಿ ಅನ್ನೋದನ್ನ ನಾವು ಗಮನ ಹರಿಸ್ತಾ ಇದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.